ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ. 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ನನ್ನ ಸುತ್ತಮುತ್ತ ಯಾರೂ ಇಲ್ಲ, ನ್ಯೂಸ್ ಓದಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ಆದರೆ ದಯವಿಟ್ಟು ನೀವೆಲ್ಲರೂ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್, ಅಗತ್ಯ ಇದ್ರೆ ಮಾತ್ರ ಮನೆಯಿಂದ ಹೊರಗಡೆ ಬರೋದು, ಬಂದಂತ ಟೈಮ್ನಲ್ಲಿ ಮಾಸ್ಕ್ ಅನ್ನು ಸರಿಯಾದ ಕ್ರಮದಲ್ಲಿ ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೈಗಳನ್ನು ಸ್ಯಾನಿಟೈಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಕೊರೋನಾ ಕೇಸಸ್ ಏನೋ ಕಡಿಮೆ ಆಗ್ತಾ ಇದೆ, ಆದರೆ ಸಾವಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ. ಇದನ್ನ ಹೆಂಗ್ ಕಂಟ್ರೋಲಿಗೆ ತರೋದು ಅನ್ನೋದೇ ಸರ್ಕಾರದ ಮುಂದಿರುವಂತಹ ದೊಡ್ಡ ಚಾಲೆಂಜ್. ಮತ್ತೆ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಒಂದು ವಿಶೇಷ ಪ್ಯಾಕೇಜ್ ಕೂಡ ಘೋಷಣೆ ಮಾಡಿದೆ. ಆ ಎಲ್ಲದರ ಡೀಟೇಲ್ಸ್ ಮುಂದೆ ಇರ್ತೀವಿ. ಈಗ ಒಂದೊಂದೇ ಸುದ್ದಿಯನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಕಡಿಮೆಯಾದರೂ ಮರಣ ಮೃದಂಗ ಮುಂದುವರೆದಿದೆ. ನಿನ್ನೆ ಮಹಾಮಾರಿಗೆ ಒಂದೇ ದಿನ ಬರೋಬ್ಬರಿ 492 ಮಂದಿ ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ ಸಾವಿನ ಸಂಖ್ಯೆ 28,298ಕ್ಕೆ ಏರಿಕೆಯಾಗಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 20,628 ಹೊಸ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 25,67,449ಕ್ಕೆ ಏರಿಕೆಯಾಗಿದೆ. ನಿನ್ನೆ 42,444 ಸೋಂಕಿತರು ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ರಾಜ್ಯಾದ್ಯಂತ ನಿನ್ನೆ 1,37,894 ಕೋವಿಡ್ ಟೆಸ್ಟ್ ನಡೆಸಲಾಗಿದ್ದು 20,628 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಇದರೊಂದಿಗೆ ರಾಜ್ಯದಲ್ಲಿ ಪಾಸಿಟಿವಿಟಿ ದರ 14.95ಕ್ಕೆ ಇಳಿದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಇಳಿಮುಖವಾಗ್ತಾ ಇದೆ. ನಿನ್ನೆ ಬೆಂಗಳೂರಲ್ಲಿ 4,880 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಇದರೊಂದಿಗೆ ಬೆಂಗಳೂರು ನಗರದಲ್ಲಿ ಸೋಂಕಿತರ ಸಂಖ್ಯೆ 11,54,503ಕ್ಕೆ ಏರಿಕೆಯಾಗಿದೆ. ನಿನ್ನೆ ಬೆಂಗಳೂರಲ್ಲಿ ಕೊರೋನಾ ಸೋಂಕಿಗೆ 278 ಮಂದಿ ಅಸುನೀಗಿದ್ದಾರೆ. ಇದರೊಂದಿಗೆ ಬೆಂಗಳೂರಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 12,891ಕ್ಕೆ ಏರಿಕೆಯಾಗಿದೆ. ನಿನ್ನೆ 21,126 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಜಿಲ್ಲೆಗಳಲ್ಲೂ ಕೊರೋನಾ ಪ್ರಕರಣಗಳು ಕಡಿಮೆಯಾಗ್ತಾ ಇವೆ. ಬೆಳಗಾವಿಯಲ್ಲಿ 1,027 ಕೇಸ್, ಹಾಸನದಲ್ಲಿ 1,024, ಬಳ್ಳಾರಿಯಲ್ಲಿ 671, ಚಿಕ್ಕಮಗಳೂರಲ್ಲಿ 843, ದಕ್ಷಿಣ ಕನ್ನಡದಲ್ಲಿ 923, ಕೋಲಾರದಲ್ಲಿ 684, ಮೈಸೂರಲ್ಲಿ 1,720, ತುಮಕೂರಲ್ಲಿ 1,102 ಕೇಸ್ಗಳು ಪತ್ತೆಯಾಗಿವೆ. ಕೋವಿಡ್ ಹರಡುವಿಕೆಯನ್ನು ನಿಯಂತ್ರಿಸಲು ಕೇರಳ ಸರ್ಕಾರ ಜೂನ್ 9ರವರೆಗೆ ಲಾಕ್ಡೌನ್ ವಿಸ್ತರಿಸಿದೆ. ಈ ಕುರಿತಂತೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಿದ ಹಿನ್ನೆಲೆಯಲ್ಲಿ ಮೇ 8ರಿಂದ 2 ಬಾರಿ ಲಾಕ್ಡೌನ್ ಘೋಷಣೆ ಮಾಡಲಾಗಿತ್ತು. ಮಲಪ್ಪುರಂ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಿದ್ದು ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಉಳಿದಂತೆ ಇತರೆ ಜಿಲ್ಲೆಗಳಲ್ಲಿ ಸಾಮಾನ್ಯ ಲಾಕ್ಡೌನ್ ಮುಂದುವರಿಯಲಿದೆ ಅಂತ ಸಿಎಂ ವಿಜಯನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಗೋವಾದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿರುವಂತಹ ಕಾರಣಕ್ಕೆ ಜೂನ್ 7ರವರೆಗೆ ಲಾಕ್ಡೌನ್ ವಿಸ್ತರಿಸಲಾಗಿದೆ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ 1,239 ವಾಹನಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. 1,044 ದ್ವಿಚಕ್ರ ವಾಹನಗಳು, 82 ತ್ರಿಚಕ್ರ ವಾಹನಗಳು, 113 ಕಾರ್ಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಅಲ್ಲದೆ ಎನ್ಡಿಎಂಎ ಅಡಿಯಲ್ಲಿ 43 ಪ್ರಕರಣಗಳನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಲಘು ವಿಮಾನದಲ್ಲಿ ಬೆಂಗಳೂರಿನಾದ್ಯಂತ ಸೋಂಕು ನಿವಾರಕ ದ್ರಾವಣ ಸಿಂಪಡಿಸಲು ಬಿಬಿಎಂಪಿ ಮುಂದಾಗಿದೆ. ವಿಮಾನದ ಮೂಲಕ ಜೈವಿಕ ಸೋಂಕು ನಿವಾರಕವನ್ನು ಸಿಂಪಡಿಸುವಂತ ಏರಿಯಲ್ ವರ್ಕ್ಸ್ ಏರೋ ಎಲ್ಎಲ್ಪಿ ಸಂಸ್ಥೆಯ ಪ್ರಾಯೋಗಿಕ ಕಾರ್ಯಾಚರಣೆ ಯೋಜನೆಗೆ ನಿನ್ನೆ ಸಚಿವ ಆರ್ ಅಶೋಕ್ ಚಾಲನೆಯನ್ನ ಕೊಟ್ಟಿದ್ದಾರೆ. ವಿದೇಶಗಳಂತೆ ಬೆಂಗಳೂರಲ್ಲೂ ಕೂಡ ಲಘು ವಿಮಾನದ ಮೂಲಕ ಸಾಂಕ್ರಾಮಿಕ ಔಷಧಿ ಸಿಂಪಡಣೆ ಮಾಡಲಾಗುತ್ತೆ. ದೇಶದಲ್ಲೇ ಇದು ಮೊದಲ ವಿನೂತನ ಪ್ರಯತ್ನವಾಗಿದೆ. ಕೆಆರ್ ಮಾರ್ಕೆಟ್, ಕಲಾಸಿಪಾಳ್ಯ ಮತ್ತು ಶಿವಾಜಿನಗರ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ 3 ದಿನಗಳ ಕಾಲ ಏರ್ ಸ್ಪ್ರೇ ಮಾಡಲಾಗುತ್ತೆ. ಸಾವಯವ ಸೋಂಕು ನಿವಾರಕವನ್ನ ವಿಮಾನದ ಮೂಲಕ ಸಿಂಪಡಣೆ ಮಾಡಲಾಗುತ್ತೆ. ಇದಕ್ಕೆ ಸರ್ಕಾರ ಯಾವುದೇ ಹಣವನ್ನ ನೀಡ್ತಾ ಇಲ್ಲ. ಏರಿಯಲ್ ವರ್ಕ್ಸ್ ಏರೋ ಎಲ್ಎಲ್ಪಿ ಸಂಸ್ಥೆ ಉಚಿತವಾಗಿ ಔಷಧಿ ಸಿಂಪಡಣೆ ಮಾಡ್ತಾ ಇದೆ. ದೇಶದಲ್ಲಿ ಕೊರೋನಾ ಸ್ಥಿತಿಗತಿ ಮತ್ತು ಅದನ್ನು ನಿಯಂತ್ರಿಸುವ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ದಾರೆ. ಜೂನ್ 2ನೇ ತಾರೀಕು ಮಧ್ಯಾಹ್ನ 12ವರೆಗೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂಗಳ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ 8 ರಾಜ್ಯಗಳ ಸಿಎಂಗಳು ಮಾತ್ರ ಭಾಗವಹಿಸುವಂತ ಸಾಧ್ಯತೆ ಇದೆ. ಕೊರೋನಾ ಸೋಂಕು ಹೆಚ್ಚಾಗಿ ಹರಡುತ್ತಾ ಇರುವಂತಹ ರಾಜ್ಯಗಳ ಸಿಎಂ ಜೊತೆಗೆ ಪ್ರಧಾನಿ ಮೋದಿ ಸಭೆಯನ್ನು ನಡೆಸಲಿದ್ದಾರೆ.
ಮಹಾರಾಷ್ಟ್ರ, ತಮಿಳುನಾಡು, ಪಂಜಾಬ್, ಮಧ್ಯಪ್ರದೇಶ, ಗುಜರಾತ್, ಕರ್ನಾಟಕ ಮತ್ತು ಹರಿಯಾಣ ಸಿಎಂಗಳ ಜೊತೆಗೆ ಕೊರೋನಾ ಸೋಂಕು ನಿಯಂತ್ರಣದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಗ್ರಾಮೀಣ ಪ್ರದೇಶಗಳ ಸ್ಥಿತಿಗತಿಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಇನ್ನು ವ್ಯಾಕ್ಸಿನೇಷನ್ 3ನೇ ಅಲೆಯ ತಯಾರಿಗಳ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಸಿಎಂಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಟಾಂಗಾವಾಲಗಳ ಬದುಕಿನ ಬಂಡಿ ನಿಂತಲ್ಲೇ ನಿಂತಿದೆ. ಲಾಕ್ಡೌನ್ ದಿನಗಳಲ್ಲಿ ಕುದುರೆ ಗಾಡಿ ಹತ್ತೋರ ಸಂಖ್ಯೆ ತುಂಬಾ ವಿರಳವಾಗಿದೆ. ಇನ್ನು ಆಟೋ, ಟ್ಯಾಕ್ಸಿ ಕೊಡೋ ಅರ್ಧದಷ್ಟು ಹಣ ನಮಗೆ ಸಿಗ್ತಾ ಇಲ್ಲ. ಕಡಿಮೆ ದರ ಹೇಳಿದ್ರೂ ಪ್ರಯಾಣಿಕರು ಕೊಡೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ಇಲ್ಲದೆ ಇದ್ದಾಗ ದಿನಕ್ಕೆ 300ರಿಂದ 400 ರೂಪಾಯಿ ದುಡಿಮೆ ಇತ್ತು. ಆದರೆ ಈಗ ದಿನಕ್ಕೆ 50 ರೂಪಾಯಿ, 100 ರೂಪಾಯಿ ದುಡಿಯೋದೇ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ಸರ್ಕಾರ ನಮಗೆ ಯಾವುದೇ ಆರ್ಥಿಕ ಸಹಾಯವನ್ನ ಮಾಡಿಲ್ಲ ಅಂತ ಟಾಂಗಾವಾಲಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಗೌರ್ಮೆಂಟ್ ಏನು ಸಪೋರ್ಟ್ ಇಲ್ಲ, ಇರಾಕಿದ್ರೂ ಇಲ್ಲ. ಕುದುರೆಗೂ ಮೇವೂ ಸಿಗೋದು, ಬಟ್ಟೆ ಸಿಗೋದು. ಮೊದಲೊಂದು 100-200 ರೂಪಾಯಿ ಆಗ್ತಿತ್ತು, ಅದೂ ಇರಲಿ ಸರಿ. 100ರಿಂದ ದಂಧೆನೇ ಇರ್ತಾರೆ. ಲಾಕ್ಡೌನ್ ಆಗೈತಿ. ಕುದುರೆ ಕೂಳು ಕೈಲಿಂದ ಹಾಕಕ್ಕೆ ಕುಂತೀವಿ ನಾವು. ಸಾಲ ಮಾಡಿ ಹಾಕಕ್ಕೆ ಕುಂತೀವಿ. ಪರಿಸ್ಥಿತಿ ಭಾಳ ಕೆಟ್ಟ ಇದ್ರಿ ನಮ್ದು ಯಾರು ನೋಡೋರಿಲ್ಲ ಸರ್. ನಿಮ್ಮ ಗೌರ್ಮೆಂಟ್ ಮೇಲೆ ಸಪೋರ್ಟ್ನೇ ಇಲ್ಲ, ಏನಿಲ್ಲ. ನಾವು ಅದರಾಗಿಂದ ಲಾಕ್ಡೌನ್ ಆದರೆ ಅದರ ಕೈಲಿಂದ ರೊಕ್ಕ ಹಾಕಿ ನಾವು ಸಾಲ ಮಾಡಿ ಕುದುರೆ ಮೇಲೆ. ಕೋವಿಡ್ ಲಸಿಕೆ ನೀಡುವಲ್ಲಿ ರಾಜ್ಯದಲ್ಲೇ ಕೋಲಾರ ಜಿಲ್ಲೆ ಮುಂಚೂಣಿಯಲ್ಲಿದೆ ಅಂತ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿದಿನ ಜಿಲ್ಲೆಯಲ್ಲಿ 10ರಿಂದ 16 ಸಾವಿರದಷ್ಟು ಜನರಿಗೆ ಕೋವಿಡ್ ಲಸಿಕೆಯನ್ನು ಹಾಕಲಾಗ್ತಾ ಇದ್ದು, ರಾಜ್ಯದಲ್ಲಿ ಬೆಂಗಳೂರು ನಂತರ ಕೋಲಾರ ಜಿಲ್ಲೆಗೆ ಅತಿ ಹೆಚ್ಚು ಲಸಿಕೆಯನ್ನು ನೀಡ್ತಾ ಇರೋದು. ಜನರು ವ್ಯಾಕ್ಸಿನ್ ಪಡ್ಕೊಳ್ಳೋದಕ್ಕೆ ಹೆಚ್ಚು ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ ಅಂತ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳುವುದಕ್ಕೆ ಜನರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಕೊಪ್ಪಳದ ಗಂಗಾವತಿ ತಾಲೂಕಿನ ಕೆಸರಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಶೇಷ ಪ್ಲಾನ್ ಅನ್ನ ಮಾಡಿದ್ದಾರೆ. ಕೋವಿಡ್ ಟೆಸ್ಟ್ ಮಾಡಿಸಿದವರಿಗೆ 500 ರೂಪಾಯಿ ಪ್ರೋತ್ಸಾಹ ಧನ ನೀಡುವುದಕ್ಕೆ ನಿರ್ಧರಿಸಿದ್ದಾರೆ. ಜನರನ್ನು ಆಕರ್ಷಿಸಲು ಕೆಸರಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸವರಾಜು ಅವರು ಈ ಆಫರ್ ಅನ್ನು ಕೊಟ್ಟಿದ್ದಾರೆ. ಪ್ರೋತ್ಸಾಹ ಧನ ಘೋಷಣೆ ಮಾಡ್ತಾ ಇದ್ದಂತೆ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳುವುದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಪ್ರೋತ್ಸಾಹ ಧನ ಘೋಷಣೆ ನಂತರ 121 ಜನರು ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಿಕೊಂಡಿದ್ದಾರೆ. ರಾಜ್ಯಗಳ ಬಳಿಯಲ್ಲಿ 1.82 ಕೋಟಿ ಡೋಸ್ ಲಸಿಕೆ ಇದ್ದು, ಇನ್ನೂ 4 ಲಕ್ಷ ಡೋಸ್ ಲಸಿಕೆ 3 ದಿನಗಳಲ್ಲಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ತಲುಪಲಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಮಾಹಿತಿಯನ್ನ ಕೊಟ್ಟಿದ್ದು, ಈವರೆಗೂ ಕೇಂದ್ರ ಸರ್ಕಾರ ಉಚಿತವಾಗಿ ಹಾಗೂ ನೇರವಾಗಿ ರಾಜ್ಯಗಳೇ ಖರೀದಿಸುವಂತ ವಿಭಾಗದಲ್ಲಿ 22.77 ಕೋಟಿ ಡೋಸ್ಗಳಿಗೂ ಹೆಚ್ಚಿನ ಲಸಿಕೆಗಳನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಿದೆ. ಈ ಪೈಕಿ ಪೋಲಾಗಿರುವುದೂ ಸೇರಿ 20,80,09,397 ಡೋಸ್ಗಳಷ್ಟು ಲಸಿಕೆಯನ್ನ ಬಳಕೆ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಕೊರೋನಾ ವೇಳೆ ಸೋಂಕಿತರಿಗೆ ಆಕ್ಸಿಜನ್ ಬೆಡ್ ಸಮಸ್ಯೆ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಇಂಥದ್ದೇ ಸಮಸ್ಯೆಯಿಂದ ಬೇಸತ್ತಿದ್ದ ಕೋಲಾರದ ಮುಳಬಾಗಿಲು ತಾಲೂಕು ಆಡಳಿತ ಹಳೆಯ ನ್ಯಾಯಾಲಯ ಕಟ್ಟಡವನ್ನು ನವೀಕರಿಸಿದೆ. 85 ಆಕ್ಸಿಜನ್ ಬೆಡ್ಗಳ ಪ್ರತ್ಯೇಕ ಕೋವಿಡ್ ಆಸ್ಪತ್ರೆ ನಿರ್ಮಿಸುವ ಮೂಲಕ ಸೋಂಕಿತರ ಆರೈಕೆಗೆ ಮುಂದಾಗಿದೆ. ತಾಲೂಕು ನ್ಯಾಯಾಲಯ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಆಗಿದ್ದರಿಂದ ಬಳಕೆ ಮಾಡದೆ ಈ ಕಟ್ಟಡ ಪಾಳು ಬಿದ್ದಿತ್ತು. ಕೋರ್ಟ್ ಕಟ್ಟಡದಲ್ಲಿ ಆಸ್ಪತ್ರೆ ತೆರೆಯುವುದಕ್ಕೆ ಅನುಮತಿ ಕೊಡಿಸುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಶಾಸಕ ಎಚ್ ನಾಗೇಶ್ ಅವರ ಗಮನಕ್ಕೆ ತಂದಿದ್ರು. ಎಚ್ಚೆತ್ತುಕೊಂಡ ಶಾಸಕ ಎಚ್ ನಾಗೇಶ್ ತಾಲೂಕು ನ್ಯಾಯಾಧೀಶರಿಗೆ ಪತ್ರವನ್ನ ಬರೆದು ಕಟ್ಟಡವನ್ನ ಆಸ್ಪತ್ರೆ ಬಳಕೆಗೆ ನೀಡುವಂತೆ ಕೋರಿದ್ರು. ಇದಕ್ಕೆ ಕೂಡಲೇ ಸ್ಪಂದಿಸಿದ ನ್ಯಾಯಾಧೀಶರು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಗಮನಕ್ಕೆ ವಿಚಾರ ತಂದು ಕಟ್ಟಡವನ್ನ ತಾತ್ಕಾಲಿಕವಾಗಿ ಬಳಸಿಕೊಳ್ಳುವುದಕ್ಕೆ ಅನುಮತಿಯನ್ನ ಕೊಡಿಸಿದ್ದಾರೆ. 5 ಸೀಟರ್ ಬೆಡ್ ಆಕ್ಸಿಜನ್ ಬೆಡ್ ಅಂತ ಈಗ ಸದ್ಯಕ್ಕೆ 60 ಮಾಡ್ತಾ ಇದ್ದೀವಿ. ಆಕ್ಸಿಜನ್ ಪೈಪ್ಲೈನ್ ಎಲ್ಲ ವರ್ಕ್ ನಡೀತಾ ಇದೆ. ಇನ್ನು 25 ಸ್ಪೇರ್ ಆಗಿ ಇಟ್ಕೊತೀವಿ. 60 ಆಕ್ಸಿಜನ್ ಸಪೋರ್ಟೆಡ್ ಬೆಡ್ಸ್ ಅದನ್ನು ಮಂಡೇ ಉದ್ಘಾಟನೆ ಮಾಡೋಣ ಅಂತಿದ್ವಿ. ಯಾಕಂದರೆ ಇನ್ನೂ ಪೈಪ್ಲೈನ್ ಕೆಲಸ ಆಗ್ತಾಯಿದೆ, ಎಲ್ಲ ಜೋಡಿಸ್ಕೊತಾ ಇದೆ. ಮೆಡಿಸಿನ್ಸ್ ಅದು ಇಲ್ಲಿ ತರಬೇಕು, ನಮ್ಮ ಮೆಡಿಕಲ್ ಐಟಮ್ಸ್ ಎಲ್ಲ ತಂದು ಇಟ್ಕೊಂಡು ಶುರು ಮಾಡೋಣ ಅಂತ ಅರ್ಧಂಬರ್ಧ ಮಾಡಿ ನಿಲ್ಲಿಸಬಾರ್ದು. ಸ್ಟಾರ್ಟ್ ಆದಾಗ ಆವತ್ತಿಂದ ಪೇಷಂಟ್ ತಂದಿಲ್ಲಿ ಸೇರಿಸ್ಕೋಬೇಕು ನಾವು. ಅದಕ್ಕೆ ಊಟದ ವ್ಯವಸ್ಥೆಯಲ್ಲಿ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟನೂ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಎ ವಿ ಶ್ರೀನಿವಾಸ್ ಅವರು ಅವರಿಗೆ ಉಚಿತವಾದ ಊಟ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಊಟದ ವ್ಯವಸ್ಥೆನೂ ಆಗಿದೆ. ಇನ್ನು ಒಳಗಡೆ ನಿಮ್ಗೆ ಗೊತ್ತಿದೆ, ಹೊಸದಾಗಿ ಲೈಟಿಂಗು, ಆಮೇಲೆ ಟಾಯ್ಲೆಟ್ ಅರೇಂಜ್ಮೆಂಟ್ಸು, CC ಕ್ಯಾಮ್ರಾ ಎಲ್ಲ ಆಗಿದೆ. CC ಕ್ಯಾಮ್ರಾ ಎಲ್ಲ ಆಗಿದೆ. ಆಮೇಲೆ ಆಕ್ಸಿಜನ್ಗೆ ಇಲ್ಲೊಂದು ಜಾಗ ಮಾಡಿದ್ವಿ ಸಿಲಿಂಡ್ರಿಗೆ, ಪ್ಲ್ಯಾಂಟ್ಗೆ.
24 ಗಂಟೆ ಸತತವಾದ ಆಕ್ಸಿಜನ್ ಸಿಗುತ್ತೆ. ಪವರ್ ಸಪ್ಲೈ ಫೇಲ್ ಆದರೆ ಒಂದು ಜನ್ರೇಟರ್ ತರ್ತಾ ಇದ್ವಿ, ಜನ್ರೇಟರ್ ಇನ್ಸ್ಟಾಲ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪೇಷಂಟ್ಸ್ಗೆ ಆಕ್ಸಿಜನ್ ತೊಂದರೆ ಆಗಬಾರ್ದು. ಇದರಲ್ಲಿ 60 ಆಕ್ಸಿನೇಟೆಡ್ ಬೆಡ್ಸ್ ಇದೆ. ಮತ್ತು ಇಲ್ಲಿ ಎಲ್ಲ ಡಾಕ್ಟರ್ಸ್ನ ವಾಲಂಟಿಯರ್ಸ್ನ ನಾವು ಶಾಸಕರ ಒಂದು ಬೇಡಿಕೆ ಮಾಡಿದ್ದಾರೆ. ಆಮೇಲೆ ಗ್ರೂಪ್ ಡೀಸು ಎಲ್ಲರೂ ಯಾರು ವಾಲಂಟಿಯರ್ಸ್ ಬಂದು ವರ್ಕ್ ಮಾಡೋಕ್ಕೆ ರೆಡಿ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ 60 ಬೆಡ್ ರೆಡಿ ಆದ ನಂತರ ಯಾವುದೇ ಒಂದು ವ್ಯಕ್ತಿಗೆ SpO2 ಸ್ಯಾಚುರೇಷನ್ ಕಡಿಮೆ ಆದಲ್ಲಿ ಇಲ್ಲಿ ಅನುಕೂಲ ಸಿಗುತ್ತೆ. 60 ಬೆಡೆಡ್ ಫುಲ್ ಆಕ್ಸಿನೇಟೆಡ್ ಬೆಡ್ಸ್ ಇದೆ. 80 ಜನ ಪೇಷಂಟ್ಗಳನ್ನ ಇಲ್ಲಿ ಇರೋವಂಥ ವ್ಯವಸ್ಥೆ ಕೋವಿಡ್ ಆಗಿರೋದ್ರಿಂದ ಇಲ್ಲಿ ಮಧ್ಯಾಹ್ನದ ಹೊತ್ತು ಊಟದ ವ್ಯವಸ್ಥೆ, ಈ ಯಾರು ಪೇಷಂಟ್ಗಳು ಬರ್ತಾರೋ ಬರೀ ಅಡ್ಮಿಷನ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಅಷ್ಟೇ. ಮುಂದಿನ ದಿವಸಗಳಲ್ಲಿ ಕೋವಿಡು ನಮ್ಮ ತಾಲೂಕಲ್ಲಿ ಕಮ್ಮಿ ಆಗಬೇಕು. ಕೋವಿಡ್ ಇವತ್ತು ಇದರಲ್ಲಿ ನಮ್ಮ ಸ್ಥಳೀಯ ಕೋರ್ಟು ನ್ಯಾಯಾಧೀಶರಾದಂಥ ಎಡ್ವರ್ಡ್ ಸಾಹೇಬರು ಕೋವಿಡ್ ಕೇರ್ ಸೆಂಟ್ರ್ ಮಾಡಬೇಕಂತ ತಾಲೂಕು ವೈದ್ಯಾಧಿಕಾರಿಗಳಿಂದ ಪತ್ರ ಬರೆದು ಈ ಥರ ಕೋವಿಡ್ ಕೇರ್ ಸೆಂಟ್ರ್ ಮಾಡೋದಕ್ಕೆ ಅನುಮತಿ ಕೇಳಿದಾಗ ಸಾಹೇಬರು ತಕ್ಷಣ ಸ್ಪಂದಿಸಿ ನಮ್ಮ ತಾಲೂಕು ನ್ಯಾಯಾಧೀಶರು ಜಿಲ್ಲಾ ಸತತ ನ್ಯಾಯಾಧೀಶರ ಒಂದು ಅನುಮತಿಯನ್ನು ಪಡೆದು ಜಿಲ್ಲಾ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಡೆದು ಕೋವಿಡ್ ಕೇರ್ ಸೆಂಟ್ರಿಗೆ ತಾತ್ಮತಿಯನ್ನು ನೀಡಿದ್ದಾರೆ. ಅವರ ಸ್ವಂತ ನಿಧಿ. ಕೊರೋನಾದಿಂದ ತಂದೆ ತಾಯಿ ಕಳ್ಕೊಂಡ ಮಕ್ಕಳಿಗೆ ಮಾಸಿಕ 3,500 ರೂಪಾಯಿ ನೀಡಲಾಗುತ್ತೆ ಅಂತ ಸಿಎಂ ಬಿಎಸ್ವೈ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಅನಾಥ ಮಕ್ಕಳಿಗೆ ಬಾಲಸೇವಾ ಯೋಜನೆಯನ್ನ ಆರಂಭ ಮಾಡಲಾಗುತ್ತೆ. ಪೋಷಕರು ಇಲ್ಲದ ಮಕ್ಕಳನ್ನ ನೋಂದಾಯಿತ ಮಕ್ಕಳ ಪಾಲನಾ ಕೇಂದ್ರಗಳಿಗೆ ದಾಖಲಿಸಿ ಆರೈಕೆ ಮಾಡಲಾಗುತ್ತೆ. ಅನಾಥ ಮಕ್ಕಳಿಗೆ ಕಿತ್ತೂರು ಚೆನ್ನಮ್ಮ, ಮೊರಾರ್ಜಿ ದೇಸಾಯಿಗಳಂತ ವಸತಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತೆ. 10ನೇ ತರಗತಿ ಮುಗಿಸಿದ ಮಕ್ಕಳ ಕೌಶಲ್ಯಾಭಿವೃದ್ಧಿ ಅಥವಾ ಉನ್ನತ ಶಿಕ್ಷಣಕ್ಕೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು 21 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳ ಮದುವೆ ಅಥವಾ ಉನ್ನತ ಶಿಕ್ಷಣಕ್ಕೆ 1 ಲಕ್ಷ ರೂಪಾಯಿ ಸಹಾಯಧನದ ನೆರವನ್ನ ಘೋಷಣೆ ಮಾಡಲಾಗಿದ್ದು, ಕೋವಿಡ್ನಿಂದ ಅನಾಥವಾದ ಮಗುವಿಗೆ ತಲಾ ಒಬ್ಬ ಮಾರ್ಗದರ್ಶಿ ನೇಮಿಸಿ ಎಲ್ಲಾ ನೆರವನ್ನ ನೀಡುವುದಾಗಿ ಬಿಎಸ್ವೈ ಘೋಷಣೆ ಮಾಡಿದ್ದಾರೆ. ಕೋವಿಡ್ನಿಂದ ಅನಾಥರಾದಂಥ ಮಕ್ಕಳಿಗೆ ವಿಸ್ತೃತ ಕುಟುಂಬದ ಸದಸ್ಯರ ಆರೈಕೆಯಲ್ಲಿರುವ ಮಕ್ಕಳಿಗಾಗಿ ಮಾಸಿಕ 3,500 ಸಹಾಯಧನವನ್ನು ನೀಡಲಾಗುವುದು. 10 ವರ್ಷದ ಒಳಗಿನ ಮಕ್ಕಳಿಗೆ ಆರೈಕೆ ಮಾಡಲು ಯಾವುದೇ ವಿಸ್ತೃತ ಕುಟುಂಬದ ಸದಸ್ಯರು ಲಭ್ಯವಿಲ್ಲದಿದ್ದಲ್ಲಿ ಸದರಿ ಮಕ್ಕಳನ್ನು ನೋಂದಾಯಿತ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ದಾಖಲಿಸಿ ಆರೈಕೆ ನೀಡಲಾಗುವುದು. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ಮಾದರಿ ವಸತಿ ಶಾಲೆಗಳಲ್ಲಿ ಶಿಕ್ಷಣ ನೀಡಲಾಗುವುದು. 10ನೇ ತರಗತಿ ಪೂರೈಸಿದ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಕೌಶಲ್ಯಾಭಿವೃದ್ಧಿಗಾಗಿ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಒದಗಿಸಲಾಗುವುದು. ಕೋವಿಡ್ನಿಂದಾಗಿ ತಂದೆ ತಾಯಿಯನ್ನ ಕಳ್ಕೊಂಡು ಅನಾಥರಾದ ಮಕ್ಕಳ ನೆರವಿಗೆ ಕೇಂದ್ರ ಸರ್ಕಾರ ನಿಂತಿದೆ. ಪಿಎಂ ಕೇರ್ಸ್ ಫಂಡ್ನಲ್ಲಿ ಈ ಮಕ್ಕಳ ಭವಿಷ್ಯ ನಿಧಿಯನ್ನ ನೀಡಲಾಗುತ್ತೆ. ಇನ್ನು ವಯಸ್ಸಿಗೆ ಬಂದ ಮೇಲೆ ಆ ಮಕ್ಕಳಿಗೆ ಪಿಎಂ ಕೇರ್ಸ್ ಫಂಡ್ ಅಮೌಂಟ್ ಸಿಗುತ್ತೆ. ಇನ್ನು ಕೋವಿಡ್ನಿಂದ ಅನಾಥವಾದ ಮಕ್ಕಳ ಪಾಲನೆ ಪೋಷಣೆ ದೃಷ್ಟಿಯಿಂದಲೇ ಅಧಿಕಾರಿಗಳ ಸಭೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಈ ಘೋಷಣೆಯನ್ನ ಮಾಡಿದ್ದಾರೆ. ದೇಶದ ಭವಿಷ್ಯವಾಗಿರುವಂತಹ ಮಕ್ಕಳ ರಕ್ಷಣೆ ಹಾಗೂ ಸಹಾಯ ಮಾಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಅನಾಥರಾದ ಮಕ್ಕಳಿಗೆ 18 ವರ್ಷ ತುಂಬುತ್ತಲೇ ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗುತ್ತೆ. 23 ವರ್ಷ ತುಂಬಿದ ನಂತರ ಪಿಎಂ ಕೇರ್ಸ್ನಿಂದ 10 ಲಕ್ಷ ನಗದು ನೀಡಲಾಗುತ್ತೆ ಅಂತ ಕೇಂದ್ರ ತಿಳಿಸಿದೆ. ರಾಜ್ಯದಲ್ಲಿ ಸೋಂಕು ತಡೆಗೆ ಜನ ಸಹಕರಿಸಬೇಕು. ಜನ ಸಹಕರಿಸಿದ್ರೆ ಲಾಕ್ಡೌನ್ ವಿಸ್ತರಣೆ ಅನಿವಾರ್ಯವಾಗಲಿದೆ ಅಂತ ಬೆಂಗಳೂರಲ್ಲಿ ಬಿಎಸ್ವೈ ಹೇಳಿದ್ದಾರೆ. ರಾಜ್ಯದಲ್ಲಿ ಜೂನ್ 7ರವರೆಗೆ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೆ. ಆ ಬಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದೆ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಡಿಸಿಎಂ ಅಶ್ವಥ್ ನಾರಾಯಣ್ ಮಾತನಾಡಿದ್ದು, ಲಾಕ್ಡೌನ್ ಸಡಿಲಿಕೆ ಕುರಿತಂತೆ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದು, ಸದ್ಯ ಲಾಕ್ಡೌನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಜೂನ್ 30ರ ತನಕ ಕಠಿಣ ಕ್ರಮಕ್ಕೆ ಸೂಚನೆ ಕೊಟ್ಟಿದೆ. ಲಾಕ್ಡೌನ್ ಸಡಿಲಿಕೆ ಇಲ್ಲ, ಇವಾಗಿರುವಂತಹ ಕಠಿಣ ನಿಯಮಗಳೇ ಮುಂದುವರಿಯುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಲಾಕ್ಡೌನ್ ಈಗೇನಿದೆ ಅಲ್ಲಿವರೆಗೆ ಇರುತ್ತೆ. ಸ್ಥಿತಿಗತಿಗಳನ್ನ ನೋಡಿಕೊಂಡು ಮುಂದಿನ ತೀರ್ಮಾನ ನಾವು ತಗೊಳ್ತೇವೆ. ಈಗ ಸದ್ಯಕ್ಕೆ ಏನು ಲಾಕ್ಡೌನ್ ಡೇಟ್ 7ನೇ ತಾರೀಕುವರೆಗಿದೆ, ಅಲ್ಲಿವರೆಗೆ ಇರುತ್ತೆ. ಅಲ್ಲಿವರೆಗೆ ಏನು ಬಿಗಿ ಕ್ರಮ ತಗೊಳ್ಬೇಕು ತಗೊತೇವೆ. ಯಾವ ರೀತಿ ಈಗ
ಕೊರೋನಾ ಕಡಿಮೆ ಆಗುತ್ತೆ. ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನ ತಗೊತೇವೆ. ಜನರು ಸಹಕರಿಸಿದ್ರೆ ಬಹುಶಃ 7ನೇ ತಾರೀಕು ನಂತರ ಮುಂದುವರಿಸೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅದಕ್ಕೆ ಜನ ಈ ವಿಚಾರದಲ್ಲಿ ಇದುವರೆಗೂ ಯಾವುದೇ ನಿರ್ಧಾರ ತೊಗೊಂಡಿಲ್ಲ. ಇನ್ನು 7ನೇ ತಾರೀಕುವರೆಗೂ ಲಾಕ್ಡೌನ್ ಇರೋ ಕಾರಣದಲ್ಲಿ ಇಂಥದ್ದು ಯಾವ ನಿರ್ಣಯಗಳನ್ನು ತೊಗೊಂಡಿಲ್ಲ. ಸಂಖ್ಯೆಗಳಲ್ಲಿ ಇಳಿಮುಖ ಕಾಣ್ತಿದೆ ಎಲ್ಲ ಕಡೆನೂ, ಎಲ್ಲ ಜಿಲ್ಲೆಯಲ್ಲೂ ಇಳಿಮುಖ ಕಾಣುವಂಥದ್ದಾಗ್ತಿದೆ. ಹಾಗಾಗಿ ಈ ವಿಚಾರದಲ್ಲಿ ಇನ್ನೂ ಭಾಳ ಇದೇನು ಟೂ ಅರ್ಲಿ, ಭಾಳ ಮುಂಚೆನೇ ಆಗುತ್ತೆ. ಆಗ ನಾವು 7ನೇ ತಾರೀಕುವರೆಗೂ ಲಾಕ್ಡೌನ್ ಘೋಷಣೆ ಮಾಡಿದ್ವಿ. ಈಗ ಅದನ್ನು ಪೂರ್ವ ಪರಿಪಾಲನೆ ಮಾಡ್ತೀವಿ, ಅದು ಬದಲಾವಣೆ ಇಲ್ಲ. ಇನ್ನು ಕೇಂದ್ರ ಸರ್ಕಾರ, ಗೃಹ ಇಲಾಖೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದೆ. ಜೂನ್ 30ರವರೆಗೂ ಬಿಗಿಯಾದ ಕ್ರಮಗಳೇ ಇರಬೇಕು ಅನ್ನುವಂಥದ್ದನ್ನು ಹೇಳಿದೆ. ಅದರ ಬಗ್ಗೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಏನಿಲ್ಲ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಸಭೆಯನ್ನು ಕರೆದು ತೀರ್ಮಾನವನ್ನು ಮಾಡಬೇಕನ್ನುವಂಥದ್ದು ನಿನ್ನೆ ತೀರ್ಮಾನ ಆಗಿದೆ. 7ನೇ ತಾರೀಕುವರೆಗೂ, ಸೋಮವಾರದಿಂದ 7ನೇ ತಾರೀಕುವರೆಗೂ, ಬಹುತೇಕ ಮುಂದಿನ ಸೋಮವಾರವರೆಗೂ ಯಾವುದೇ ರೀತಿಯ ಈಗಿರೋದ್ರಲ್ಲಿ ಬದಲಾವಣೆ ಇಲ್ಲ. ಸೋಮವಾರದಿಂದ ಶಿವಮೊಗ್ಗ ಜಿಲ್ಲೆ ಜೂನ್ 7ರವರೆಗೆ ಸಂಪೂರ್ಣವಾಗಿ ಲಾಕ್ಡೌನ್ ಆಗಲಿದೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರಿ ಕಚೇರಿ, ಬ್ಯಾಂಕ್ಗಳು ಕೂಡ ಬಂದ್ ಆಗಲಿವೆ. ಹಾಲು, ಮೆಡಿಕಲ್ ಶಾಪ್ಗಳು ಮಾತ್ರ ಓಪನ್ ಇರುತ್ತೆ. ಇನ್ನು ಮನೆ ಬಳಿಯೇ ದಿನಸಿ ವಸ್ತುಗಳು ಸಿಗುವಂತೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನೀವು ಮನೆಯಲ್ಲೇ ಇರಿ, ಸುರಕ್ಷಿತರಾಗಿರಿ, ಮನೆಯಿಂದ ಹೊರಬಂದು ಬೇರೆಯವರಿಗೆ ಯಾಕೆ ತೊಂದರೆ ಕೊಡ್ತೀರಿ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ಕಂಪ್ಲೀಟ್ ಲಾಕ್ಡೌನ್ ಆಗುತ್ತೆ. ಬೆಳಿಗ್ಗೆ 10 ಗಂಟೆಗೆ ಸೋಮವಾರ ಒಳಗೇನೆ ಅವ್ರು ಏನೇನು ಸಾಮಗ್ರಿಗಳು ತಗೋಬೇಕು ತೊಗೊಂಡ್ಬಿಡಬೇಕು. ಬ್ಯಾಂಕ್ ಆಗಲಿ, ಸರ್ಕಾರಿ ಕಚೇರಿಗಳಾಗಲಿ, ಯಾವುದು ಕೂಡ ಸೋಮವಾರ 10 ಗಂಟೆಯಿಂದ ಮುಂದಿನ ಭಾನುವಾರ ಅಂದರೆ ಜೂನ್ 7ರ ತನಕ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಂಪ್ಲೀಟ್ ಲಾಕ್ಡೌನ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ದೇವೆ. ಇನ್ನು ಸೋಮವಾರದಿಂದ ಜೂನ್ 7ರವರೆಗೆ ದಾವಣಗೆರೆ ಕಂಪ್ಲೀಟ್ ಲಾಕ್ಡೌನ್ ಘೋಷಿಸಿ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಆದೇಶವನ್ನು ಹೊರಡಿಸಿದ್ದಾರೆ. ಜೂನ್ 3ರಂದು ಅಗತ್ಯ ವಸ್ತು ಖರೀದಿಗೆ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆ ತನಕ ಅವಕಾಶವನ್ನು ನೀಡಲಾಗಿದೆ. ತರಕಾರಿ, ಹಾಲು, ಮೊಟ್ಟೆ, ಮೀನು, ಮಾಂಸ, ಮದ್ಯ ಮಾರಾಟ, ಕೃಷಿ ಚಟುವಟಿಕೆಗೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಸೋಂಕು ವ್ಯಾಪಕವಾಗಿ ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೂನ್ 5ರಿಂದ ಜೂನ್ 19ರವರೆಗೆ ಯಾವುದೇ ಮದುವೆ ಸಮಾರಂಭಗಳಿಗೂ ಅವಕಾಶ ಇಲ್ಲ. ಯಾಸ್ ಚಂಡಮಾರುತ ಹೊಡೆತಕ್ಕೆ ಬಿಹಾರ ತತ್ತರಿಸಿ ಹೋಗಿದೆ. ಭಾರೀ ಮಳೆಯಿಂದಾಗಿ ದರ್ಭಂಗಾ ವೈದ್ಯಕೀಯ ಕಾಲೇಜ್ ಮತ್ತು ಕೋವಿಡ್ ಆಸ್ಪತ್ರೆಯ ವಾರ್ಡ್ಗೆ ನೀರು ನುಗ್ಗಿದ್ದು ಸೋಂಕಿತರು ಪರದಾಡ್ತಾ ಇದ್ದಾರೆ. ಆಸ್ಪತ್ರೆ ತುಂಬೆಲ್ಲ ನೀರು ತುಂಬಿದ್ರೂ ಸಿಬ್ಬಂದಿ ರೋಗಿಗಳಿಗೆ ಅಲ್ಲೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅಲ್ಲದೆ ನೀರನ್ನು ಹೊರ ಹಾಕೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿಯ ರುದ್ರ ನರ್ತನ ನಡೀತಾ ಇರುವಾಗಲೇ ಈಗ ಭ್ರಷ್ಟಾಚಾರದ ಆರೋಪವು ಕೇಳಿಬಂದಿದೆ. ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ವಿರುದ್ಧ ಸರ್ಕಾರದಿಂದ ನೀಡುವಂತಹ ಫ್ರೀ ಲಸಿಕೆಯ ಮಾರಾಟದಲ್ಲಿ ಕಮಿಷನ್ ಪಡಿತಾ ಇರುವಂತ ಆರೋಪ ಕೇಳಿಬಂದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ಲಸಿಕೆಗೆ ಹೆಚ್ಚುವರಿ ಹಣವನ್ನ ನೀಡಲಾಗ್ತಾ ಇದೆ. ಆ ಹೆಚ್ಚುವರಿ ಹಣ ಶಾಸಕ ರವಿ ಸುಬ್ರಹ್ಮಣ್ಯಗೆ ಸೇರ್ತಾ ಇದೆಯಂತೆ. ಈ ಕುರಿತಂತೆ ಶಾಸಕ, ಸಂಸದರ ವಿರುದ್ಧದ ಆಡಿಯೋ ಒಂದು ವೈರಲ್ ಆಗಿದೆ. ಈ ಕುರಿತು ತನಿಖೆ ನಡೆಸುವಂತೆ ಹನುಮಂತನಗರ ಬ್ಲಾಕ್ ಕಾಂಗ್ರೆಸ್ನ ಮುಖಂಡ ಮನೋಹರ್ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿಗೆ ದೂರನ್ನು ಕೊಟ್ಟಿದ್ದಾರೆ. ಬಿಹಾರ ಮತ್ತು ಉತ್ತರ ಪ್ರದೇಶ ಗಂಗಾ ಮತ್ತು ಯಮುನಾ ನದಿಯಲ್ಲಿ ಮೃತದೇಹಗಳು ತೇಲಿ ಬಂದು ಆತಂಕ ಸೃಷ್ಟಿ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಮೃತದೇಹಗಳ ವಿಸರ್ಜನೆಯಿಂದ ನೀರಿನ ಗುಣಮಟ್ಟದಲ್ಲಿ ಹೆಚ್ಚಿನ ವ್ಯತ್ಯಾಸವಾಗಿಲ್ಲ ಅಂತ ಹೇಳಿದೆ. ಮೃತದೇಹ ವಿಸರ್ಜನೆಯಿಂದಾಗಿ ನೀರಿನ ಮಾದರಿಗಳ ಆರಂಭಿಕ ವಿಶ್ಲೇಷಣೆಯು ನದಿಯ ನೀರಿನ ಗುಣಮಟ್ಟದಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ತೋರಿಸೋದಿಲ್ಲ ಅಂತ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಕುಮಾರ್ ಹೇಳಿದ್ದು, ಕೊರೋನಾ ಮಾಲಿನ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ತಿಳಿಯೋದಕ್ಕೆ ಒಳಚರಂಡಿ ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರ ಹೇಳಿದ್ರೂ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಆಕ್ಸಿಜನ್ ಕೊಡ್ತಾ ಇಲ್ಲ ಅಂತ ಧಾರವಾಡದಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ರಾಜ್ಯಕ್ಕೆ ಈಗ 1200 ಮೆಟ್ರಿಕ್ ಟನ್ ಆಕ್ಸಿಜನ್ ಪ್ರತಿದಿನ ಬರ್ತಾ ಇದೆ. ಅದರಲ್ಲಿ ಮಹಾರಾಷ್ಟ್ರದಿಂದ 240 ಮೆಟ್ರಿಕ್ ಟನ್ ಹಂಚಿಕೆ ಮಾಡಿದ್ರು, ಆದರೆ ಮಹಾರಾಷ್ಟ್ರ ಆಕ್ಸಿಜನ್ ಕೊಡ್ತಾ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ದೆಹಲಿಯ ಜಾಮ್ ನಗರದಿಂದ ಆಕ್ಸಿಜನ್ ನೀಡ್ತಾ ಇದೆ ಅಂತ ಶೆಟ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ಮೆಟ್ರಿಕ್ ಟನ್ನು ಎವ್ರಿ ಡೇ ಅಲೋಕೇಶನ್ ಇವತ್ತು ನಮಗಾಗಿದೆ. ಆದರೆ ಇವತ್ತೇನಾಗಿದೆ, ನಮಗೊಂದು ಅದರಲ್ಲಿ 240 ಮೆಟ್ರಿಕ್ ಟನ್ನು ಮಹಾರಾಷ್ಟ್ರದಿಂದ ಅಲೋಕೇಶನ್ ಮಾಡಿದ್ದು.
ಆದರೆ ಅವರು ಕೊಡದೇ ಇರೋದಕ್ಕೆ ನಾನು ಮತ್ತೆ ಪಿಯೂಷ್ ಗೋಯಲ್ ಅವ್ರಿಗೆ ಜೋಶಿ ಅವ್ರಿಗೆ ಹೇಳಿದೆ ನಾನು ಅದು ಸಿಗುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ ಮತ್ತು ಜೋಶಿ ಅವರು ಅದಕ್ಕೆ ಹೆಚ್ಚಿನ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಳಿದಿರುವಂಥ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದಮೇಲೆ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 174 ಗ್ರಾಮಗಳು ಕೊರೋನಾ ಮುಕ್ತವಾಗಿವೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಜಿಲ್ಲೆಯ 509 ಗ್ರಾಮಗಳ ಪೈಕಿ 174 ಗ್ರಾಮಗಳಲ್ಲಿ ಒಂದೇ ಒಂದು ಕೋವಿಡ್ ಪ್ರಕರಣ ವರದಿಯಾಗಿಲ್ಲ. ಹೋಮ್ ಐಸೋಲೇಷನ್ ಕಡಿಮೆ ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ 1900 ಬೆಡ್ ಕೊರೋನಾ ಕೇರ್ ಸೆಂಟರ್ಗಳಿವೆ. ಇನ್ನು 1025 ಬೆಡ್ಗಳ ಕೇರ್ ಸೆಂಟರ್ ಅನ್ನು ತೆರೆಯೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಪ್ರಜಾಕೀಯ ಸಂಸ್ಥಾಪಕ ನಟ ಉಪೇಂದ್ರ ರೈತರಿಗೆ ನೆರವಾಗಿದ್ದಾರೆ. ಲಾಕ್ಡೌನ್ನಿಂದಾಗಿ ಮಾರಾಟವಾಗದೆ ಹಾಳಾಗ್ತಾ ಇದ್ದ ಕ್ಯಾಪ್ಸಿಕಂ ಖರೀದಿಸಿ ಜನರಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಸತ್ಯನಾರಾಯಣಪುರ ಎಂಜಿನಿಯರಿಂಗ್ ವಿದ್ಯಾರ್ಥಿ ಆದರ್ಶ್ ಅವರಿಂದ 9 ಕ್ವಿಂಟಲ್ ಕ್ಯಾಪ್ಸಿಕಂ ಅನ್ನು 11,000ಕ್ಕೆ ಖರೀದಿಸಿ ಜನರಿಗೆ ಉಚಿತವಾಗಿ ಉಪೇಂದ್ರ ಅಭಿಮಾನಿಗಳು ಹಂಚುತ್ತಾ ಇದ್ದಾರೆ. ಉಪೇಂದ್ರ ಅವರ ಕಾರ್ಯಕ್ಕೆ ದಾವಣಗೆರೆ ಜಿಲ್ಲೆಯ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ. ಒಂದು ವೇಳೆ ಸಿಎಂ ಬದಲಾವಣೆ ಮಾಡಿದ್ರೆ ರಾಜ್ಯದ ಜನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಲ್ಲಿ 3 ಪಕ್ಷಗಳು ಆಡಳಿತ ಇದೆ ಅಂತ ಹೇಳಿದ ಯೋಗೇಶ್ವರ್ ವಿರುದ್ಧ ಮಾಡಾಳ್ ವಿರೂಪಾಕ್ಷಪ್ಪ ಕಿಡಿಕಾರಿದ್ದಾರೆ. ಯೋಗೇಶ್ವರ್ಗೆ ರಾಮನಗರ ಜಿಲ್ಲಾ ಉಸ್ತುವಾರಿ ಕೊಡದೇ ಇರೋದಕ್ಕೆ ಈ ರೀತಿ ಮಾತನಾಡಿದ್ದಾರೆ. ಸಿಪಿಐ ಹುಚ್ಚಾಟದ ಹೇಳಿಕೆ ಸರಿಯಲ್ಲ. ಅಶಿಸ್ತು ಮಾಡೋರಿಗೆ ಪಕ್ಷ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಆಗ್ರಹ ಮಾಡಿದ್ದಾರೆ. ಇದು ಕೆಲವರ ಸೃಷ್ಟಿ. ಇದನ್ನು ಮಾಡೋದ್ರಿಂದ ಅವ್ರೇನೋ ನಾವು ದೊಡ್ಡ ಮನುಷ್ಯ ಆಗಿಬಿಡ್ತೀನಿ ಅಂತ ಕೆಲವು ತಿಳ್ಕೊಂಡಿದ್ದಾರೆ. ಅವರಿಗೆ ಮನಸ್ತಾಪ ಇದ್ದರೆ ಯಾರಿಗೆ, ಕೆಲವು ಶಾಸಕರುಗಳಿಗೆ, ಅವರು ಬಂದು ಸಿ ಎಮ್ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು. ಪದೇ ಪದೇ ಈ ರೀತಿ ಸಿ ಎಮ್ ಬದಲಾವಣೆ, ಪದೇ ಪದೇ ಪಕ್ಷದಲ್ಲಿ ಭಿನ್ನಮತ ಅನ್ನೋದನ್ನು ಮಾಡ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಜನ ಭಾರತೀಯ ಜನತಾ ಪಕ್ಷವನ್ನು ಕ್ಷಮಿಸೋದಿಲ್ಲ. ಬಿಜೆಪಿಯಲ್ಲಿ ಸಿಎಂ ಸ್ಥಾನಕ್ಕೆ ಸಮರ್ಥರಿದ್ದಾರೋ ಇಲ್ವೋ ಅನ್ನೋದಕ್ಕಿಂತ ಇದ್ದವರು ಸಮರ್ಥರಿದ್ದಾರೋ ಇಲ್ವೋ ಅನ್ನೋದು ಸದ್ಯದ ಪ್ರಶ್ನೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ನಮ್ಮಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ, ಹೀಗಾಗಿ ನಾನು ಸಿಎಂ ಆಗ್ತೀನಿ ಅನ್ನೋ ಪ್ರಶ್ನೆಯೇ ಇಲ್ಲ. ಸದ್ಯ ನನ್ನ ಹೆಡ್ ಕ್ವಾರ್ಟರ್ಸ್ ದೆಹಲಿಗೆ ಕೆಲ ಜನ ಬಂದಿದ್ರು. ಅವ್ರು ಯಾರನ್ನು ಭೇಟಿ ಆದ್ರು ಅಂತ ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಭೇಟಿ ಮಾಡಿಲ್ಲ, ನಾನು ಯಾರನ್ನ ಭೇಟಿ ಆಗಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಡೆಲ್ಲಿಯಲ್ಲಿ ನಂದು ಹೆಡ್ ಕ್ವಾರ್ಟರ್ ಡೆಲ್ಲಿ. ಹೀಗಾಗಿ ನಾ ಡೆಲ್ಲಿ ಒಳಗೆ ಇದ್ದೇ ಇರ್ತೀನಿ. ಅವರು ಬಂದವ್ರು ಯಾರಿಗೆ ಅವ್ರು ಏನು ಮಾಡಿದ್ದಾರೆ ಏನಿಲ್ಲ ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಭೇಟಿ ಮಾಡಿಲ್ಲ, ನಾನು ಯಾರನ್ನೂ ಭೇಟಿ ಮಾಡಿಲ್ಲ. ಮತ್ತು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ಕೇಂದ್ರ ಸರ್ಕಾರದ ಮಧ್ಯೆ ಕೋಲ್ಡ್ ವಾರ್ ತಾರಕಕ್ಕೇರಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹಗೆತನ ರಾಜಕೀಯವನ್ನು ಅನುಸರಿಸ್ತಾ ಇದೆ ಅಂತ ದೀದಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಂಗಾಳ ಚುನಾವಣೆ ಮುಗಿದ ಮೇಲೆ ಸಾಕಷ್ಟು ಹಿಂಸಾಚಾರಗಳಾಗಿದ್ವು. ಹಿಂಸಾಚಾರದ ಬಗ್ಗೆ ವರದಿ ನೀಡುವಂತೆ ಕೇಂದ್ರ ಗೃಹ ಇಲಾಖೆ ಸೂಚಿಸಿತ್ತು. ಇವತ್ತು ವರದಿ ಕೂಡ ಸಲ್ಲಿಕೆ ಆಗಿದೆ. ಕೇಂದ್ರ ಸರ್ಕಾರದ ಸಮಿತಿ ಘಟನೆ ಬಗ್ಗೆ ಪರಿಶೀಲಿಸುವ ಮೊದಲು ರಾಜ್ಯಪಾಲ ಜಗದೀಪ್ ಧನ್ಕರ್ ಅವರನ್ನ ಭೇಟಿ ಮಾಡಿತು. ಆದರೆ ಇದೆಲ್ಲ ದ್ವೇಷದ ರಾಜಕಾರಣ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ನೇರ ಆರೋಪ. ನಿನ್ನೆಷ್ಟೇ ಬಂಗಾಳದಲ್ಲಿ ಚಂಡಮಾರುತದಿಂದ ಆದಂತಹ ಹಾನಿ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಪ್ರಧಾನಿ ಮೋದಿ ಬಂಗಾಳಕ್ಕೆ ಭೇಟಿಯೆಲ್ಲ ಕೊಟ್ಟಿದ್ರು. ಆದರೆ ಪ್ರಧಾನಿಯವರನ್ನೇ ಮಮತಾ ಬ್ಯಾನರ್ಜಿ 30 ನಿಮಿಷ ಕಾಯಿಸಿದ್ದ ಘಟನೆ ನಡೆದಿತ್ತು. ಇನ್ನು 5 ಪ್ರಮುಖ ಸುದ್ದಿ ನೋಡೋದು ಬಾಕಿ ಇದೆ. ಬ್ರೇಕ್ ಆದ್ಮೇಲೆ ಖ್ಯಾತ ಬಾಲಿವುಡ್ ತಾರೆ ಕಂಗನಾ ರಣಾವತ್ ಬಾಡಿಗಾರ್ಡ್ಸ್ ಅನ್ನ ಪೊಲೀಸರು ಮಂಡ್ಯದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಕುಮಾರ್ ಹೆಗಡೆ ಬಂಧನವಾದ ಕಂಗನಾ ರಣಾವತ್ ಬಾಡಿಗಾರ್ಡ್. ಈತನ ವಿರುದ್ಧ ಮುಂಬೈನ ಅಂಧೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಮಂಡ್ಯದ ಮನ್ಮೂಲ್ ಹಾಲು ಒಕ್ಕೂಟದಲ್ಲಿ ದೊಡ್ಡ ಹಗರಣ ನಡೆದಿದೆ ಅಂತ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಆರೋಪ ಮಾಡಿದ್ದಾರೆ. ಇದು ಸಣ್ಣ ಹಗರಣ ಅಲ್ಲ, ಇದರ ಹಿಂದೆ ದೊಡ್ಡವರಿದ್ದಾರೆ. ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ. ಅರ್ಧ ಹಾಲನ್ನ ತೆಗೆದು ಅರ್ಧ ನೀರು ಬೆರೆಸ್ತಾ ಇದ್ದಾರೆ. ಇದು ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ತಿಂಗಳಿಗೆ 20 ಲಕ್ಷ ಲೀಟರ್ ಹಾಲು ದುರುಪಯೋಗ ಆಗ್ತಾ ಇದೆ.
ಈ ಕುರಿತಂತೆ ಮಂಡ್ಯದ ಡಿವೈಎಸ್ಪಿ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಎಸಿಬಿ ತನಿಖೆ ನಡೆಸುವುದು ಅನಿವಾರ್ಯವಾಗಿದೆ ಅಂತ ಚೆಲುವರಾಯಸ್ವಾಮಿ ಆಗ್ರಹ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿ ಇಂದಿಗೆ 7 ವರ್ಷವಾಗಿದೆ. ಈ ಹಿನ್ನೆಲೆಯಲ್ಲಿ ದೇಶದ 1 ಲಕ್ಷ ಗ್ರಾಮಗಳಲ್ಲಿ ಕೋವಿಡ್ ನಿರ್ಮೂಲನೆ ಮತ್ತು ಪರಿಹಾರ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕರ್ತರಾಗಿ ಕೇಂದ್ರ ಸಚಿವರು ಇದರಲ್ಲಿ ಭಾಗವಹಿಸಲಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಾಹಿತಿ ಕೊಟ್ಟಿದ್ದಾರೆ. 2019ರ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಮೇಜರ್ ವಿಭೂತಿ ಶಂಕರ್ ದೌಂಡಿಯಾಲ್ ಪತ್ನಿ ಸೇನೆ ಸೇರಿ ತಮ್ಮ ಪತಿಯ ಹಾದಿಯಲ್ಲೇ ನಡೆದಿದ್ದಾರೆ. ನಿಖಿತಾ ಕೌಲ್ ಶನಿವಾರ ಸೇನಾ ಸಮವಸ್ತ್ರ ಧರಿಸಿ ಸೇನೆಗೆ ಸೇರ್ಪಡೆಯಾಗಿದ್ದಾರೆ. ಇನ್ನು ತಮಿಳುನಾಡಿನ ಚೆನ್ನೈ ಆಫೀಸರ್ಸ್ ತರಬೇತಿ ಅಕಾಡೆಮಿಯಲ್ಲಿ ಲೆಫ್ಟಿನೆಂಟ್ ಜನರಲ್ ವೈಕೆ ಜೋಶಿ ಆಕೆಯ ಹೆಗಲಿಗೆ ಸ್ಟಾರ್ ಅನ್ನು ನೀಡಿದರು. ಕೊರೋನಾದಿಂದಾಗಿ ಮುಂದೂಡಿಕೆ ಆಗಿರುವಂತಹ ಐಪಿಎಲ್ನ 14ನೇ ಆವೃತ್ತಿಯ ಉಳಿದ ಪಂದ್ಯಗಳು ಯುಎಇಗೆ ಶಿಫ್ಟ್ ಆಗಿವೆ. ಕೋಲ್ಕತ್ತಾದಲ್ಲಿ ನಡೆದಂತಹ ಬಿಸಿಸಿಐ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 31 ಪಂದ್ಯಗಳನ್ನು ದುಬೈ, ಶಾರ್ಜಾ ಮತ್ತು ಅಬುಧಾಬಿಯಲ್ಲಿ ನಡೆಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಸ್ಟುಡಿಯೋದಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ನ ಫಾಲೋ ಮಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.